ದ್ವಿತೀಯ ವಿದ್ಯಾರ್ಥಿಗಳೇ, ನಾವಿವತ್ತು ಗದ್ದೆ ಏಳು ಬಿಲ್ಲ ಹಬ್ಬ ಅಂತ ಪಾಠವನ್ನ ಅಭ್ಯಾಸ ಮಾಡ್ತೀವಿ. ಈ ಒಂದು ಪಾಠವನ್ನು ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಈ ಒಂದು ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರ ಪರಿಚಯವನ್ನು ತಿಳಿದುಕೊಳ್ಳೋಣ. ಈ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರು ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು. ಇವರು ಕ್ರಿಸ್ತಶಕ 1944ರಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಅನ್ನತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ವೃತ್ತಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ರು. ಇವರು ರಚಿಸಿರ್ತಕ್ಕಂಥ ಕೃತಿಗಳು ಅಂದ್ರೆ ಸಿದ್ಧಾಭಾರನ ಆತ್ಮಕಥೆ, ಕ್ರಿಯಾಪರ್ವ, ಒಣಮರದ ಗಿಳಿಗಳು, ಋತು ವಿಲಾಸ, ಎಷ್ಟೊಂದು ಮುಗಿಲು, ಅಮೆರಿಕಾದಲ್ಲಿ ಬಿಲ್ಲ ಹಬ್ಬ, ಭೂಮಿಯು ಒಂದು ಆಕಾಶ ಅಂತಕ್ಕಂಥ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಒಂದು ಸೈನಿಕ ವೃತ್ತಾಂತ, ಕತ್ತಲಿಗೆ ಎಷ್ಟು ಮುಖ, ಚಿತ್ರಪಟ, ಅಳಿಲು ರಾಮಾಯಣ, ಸುಣ್ಣದ ಸುತ್ತು ಅಂತಕ್ಕಂಥ ನಾಟಕಗಳನ್ನು ರಚಿಸಿದ್ದಾರೆ. ಇವ್ರು ಮಾಡಿರ್ತಕ್ಕಂಥ ಈ ಒಂದು ಸಾಹಿತ್ಯ ಕೃಷಿಗೆ ಸಂದಿರ್ತಕ್ಕಂಥ ಪ್ರಶಸ್ತಿಗಳು ಅಂತಂದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ದೇವರ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಈ ಒಂದು ಬಿಲ್ಲ ಹಬ್ಬ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದು ಒಂದು ನಾಟಕ ರೂಪದಲ್ಲಿರ್ತಕ್ಕಂಥ ಒಂದು ಸಾಹಿತ್ಯ. ಈ ನಾಟಕದ ಒಂದು ಪೂರ್ವಕತೆ ಏನು ಅಂತಂದ್ರೆ, ಈ ಮಥುರೆಯ ರಾಜ ಕಂಸ, ಆ ಕಂಸನಿಗೆ ಒಬ್ಬ ಸಹೋದರಿ, ಪ್ರೀತಿಯ ಸಹೋದರಿ, ಆಕೆ ಹೆಸರು ದೇವಕಿಯನ್ನ. ಈ ದೇವಕಿಯನ್ನ ವಸುದೇವನಿಗೆ ವೈಭವದಿಂದ ಮದುವೆ ಮಾಡಿಕೊಡ್ತಾರೆ. ಮೆರವಣಿಗೆ ಸಾಕ್ತಾ ಇದ್ದಲ್ಲಿ ಯಾರದ್ದು? ಈ ದೇವಕಿ ಮತ್ತು ವಸುದೇವನ ದಂಪತಿಗಳ ಮೆರವಣಿಗೆ ಸಾಕ್ತಾ ಇದೆ. ಮೆರವಣಿಗೆಯಲ್ಲಿ ಸಾಕ್ತಾ ಇರ್ಬೇಕಾದ್ರೆ ಒಂದು ಅಶರೀರವಾಣಿ ಅಂದ್ರೆ ದೇಹ ಕಾಣಿಸ್ತಾ ಇಲ್ಲ, ಬರೀ ಮಾತುಗಳು ಕೇಳಿಸ್ತಕ್ಕಂಥ ಒಂದು ಮಾತು ಬಂತು. ಏನದು ಅಂದ್ರೆ, ನಿನ್ನ ಸಾವಿಗೆ ಅಂದ್ರೆ ಕಂಸನಿಗೆ ಆ ಮಾತುಗಳು ಹೇಳ್ತಾ ಇದೆ. ಶರೀರವಾಣಿ, ನಿನ್ನ ಸಾವಿಗೆ ದೇವಕಿಯ ಅಷ್ಟಮ ಪುತ್ರನೇ ಕಾರಣ ಆಗುತ್ತಾನೆ ಅಂತೇಳಿ ಭವಿಷ್ಯ ಮಾಡ್ಕೊಂಡ್ರು. ಇದರಿಂದ ಕ್ರೋಧಗೊಳ್ತಾನೆ ಕಂಸ, ಸಿಟ್ಟು ಬಂದದ್ದು. ತಂಗಿಯನ್ನೇ ಕೊಂಡ್ಬಿಡ್ಬೇಕು ಅನಿಸುತ್ತೆ. ಯಾಕಂದ್ರೆ ನನ್ನ ಸಾವಿಗೆ ಕಾರಣ ಆಗ್ತಕ್ಕಂಥ ಪುತ್ರನನ್ನ ಈಕೆ ಪಡಿತಾಳ ಅಂದ್ರೆ ಇದು ಉಳಿವಿಗಾಗಿ ಹೋರಾಟ ಅಂತಂದೇಳಿ ಕರೀತಾರಲ್ಲ, ಆ ರೀತಿಯಾಗಿ ನಾನು ಹೋಗ್ಕೋಬೇಕಾದ್ರೆ ತಂಗಿಯನ್ನು ಕೊಲ್ಬೇಕು ಅಂತಂದೇಳಿ ಸಿದ್ಧನಾಗ್ತಾರೆ. ಆದ್ರೆ ವಸುದೇವ ಅಡ್ಡ ಬರ್ತಾನೆ, ಹೆಂಡತಿಯನ್ನು ಕೊಲ್ಲೋದು ಬಿಡೋದಿಲ್ಲ. ದೇವಕಿಯ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳನ್ನ ನಾನು ಒಪ್ಪಿಸ್ಬಿಡ್ತೀನಿ ಅಂತ ಹೇಳಿ ಮಾತು ಕೊಡ್ತಾರೆ. ಅವರನ್ನ ಒಂದು ಸೆರೆಯಲ್ಲಿರ್ತಾರೆ. ಕಂಸ ದೇವಕಿ ಮತ್ತು ವಸುದೇವನನ್ನ ಒಂದು ಸೆರೆಮನೆಯಲ್ಲಿರ್ತಾರೆ. ಕೊಟ್ಟ ಮಾತಿನಂತೆ ಆಕೆ ಹುಟ್ಟತಕ್ಕಂಥ ಎಲ್ಲ ಮಕ್ಕಳನ್ನ ಕಂಸನಿಗೆ ಕೊಡ್ತಾ ಇರ್ತಾನೆ ವಸುದೇವ. ಎಲ್ಲ ಮಕ್ಕಳನ್ನ ನಿರ್ದಾಕ್ಷಿಣ್ಯವಾಗಿ ಕೊಡ್ತಾನೆ ಇರ್ತಾನೆ ಕಂಸ. ಆದ್ರೆ ಅಷ್ಟಮ ಗರ್ಭದಲ್ಲಿ ಶ್ರೀಮನ್ನಾರಾಯಣನೇ ಜನಿಸ್ತಾನೆ, ದೇವರೇ ಜನಿಸ್ತಾನೆ. ತನ್ನದನ್ನ ಗೋಕುಲದಲ್ಲಿರ್ತಕ್ಕಂಥ ಒಂದು ನಂದ ಗೋಪದಲ್ಲಿ ಬಿಟ್ಟು ಬರುವಂತೆ ಹೇಳ್ತಾನೆ. ಆಗ ವಸುದೇವ ಏನ್ ಮಾಡ್ತಾನ, ಆ ಕೂಸನ್ನು ತಗೊಂಡೋಗಿ ನಂದ ಗೋಕುಲದಲ್ಲಿ ಇಟ್ಟು ಬರ್ತಾನೆ. ಅಲ್ಲಿನೂ ಒಂದು ಹೆಣ್ಣು ಕೂಸು ಹುಟ್ಟಿರ್ತದೆ. ಅದೇ ಸಮಯಕ್ಕೆ ಆ ಹೆಣ್ಣು ಕೂಸನ್ನ ಇಲ್ಲಿ ತಗೊಂಡು ಬರ್ತಾನೆ. ದೇವಕಿಯ ಮಡ್ಲಲ್ಲಿ ಇಡಬೇಕು. ವಸುದೇವ ಅಂದ್ರೆ ಶ್ರೀಮನ್ನಾರಾಯಣ ಇದಕ್ಕೆ ಹೇಳಿರ್ತಾರೆ, ನಾನೇ ನಿಮ್ಮ ಗರ್ಭದಲ್ಲಿ ಹೋಗ್ತೀನಿ, ನನ್ನನ್ನ ಈ ಗೋಕುಲದಲ್ಲಿ ಬಿಟ್ಟುಕೊಂಡು ಅಲ್ಲಿ ಹೆಣ್ಣು ಹುಟ್ಟಿದ್ದಾರೆ ತಂದಿರಬೇಕು ಅಂತ ಹೇಳಿ ಶ್ರೀಮನ್ನಾರಾಯಣ ಹೇಳ್ತಾನೆ. ಅದೇ ರೀತಿ ವಸುದೇವನು ಮಾಡ್ತಾನೆ. ಇನ್ನು ಕಂಸ ಅಷ್ಟಮ ಗರ್ಭದಲ್ಲಿ ಹೆಣ್ಣು ಮಗು ಹುಟ್ಟಿದ್ದಂತ ಆಶ್ಚರ್ಯ ಆಗ್ತದೆ. ಯಾಕಂದ್ರ 8ನೇ ಮಗು ಗಂಡು ಮಗುನೇ ಹುಟ್ಟಿದೆ, ಅದು ತನ್ನ ಕೊಲ್ತತಿ ಅಂತ ಕಾಯ್ಕೊಂಡು ಬಂದಿರ್ತಾನ. ಅದು 8ನೇ ಮಗು ಹೆಣ್ಣು ಮಗು ಇದೆ, ಅದನ್ನು ಕೊಲ್ಲೇಬೇಕು. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ 8ನೇ ಮಗುನೇ ನನ್ನ ಸಾವಿ ಕಾರಣ ಆಗಲ್ಲ ಅಂತ ಹೇಳಿ ಅದನ್ನ ಕೊಲ್ಲೋದಕ್ಕೆ ಅಂತ ಹೇಳಿ ಆ ಹೆಣ್ಣು ಮಗುವನ್ನ ಇಟ್ಕೊಂಡಾಗ ಅದು ಅವನ ಕೈಯಿಂದ ಜಾರಿ ಆಕಾಶಕ್ಕೆ ನೆಗೆದು ಕೊಲ್ಲುವವನು ನಾನಲ್ಲ, ಕೊಲ್ಲುವವನು ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಅಂತ ಹೇಳಿ ಮಾಯ ಆಗ್ತದೆ. ಇದರಿಂದ ಕಂಸ ಗೋಕುಲದಲ್ಲಿ ಹಿಂದಿನ ದಿನ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಲ್ತಾನೆ. ಅಂದ್ರೆ ಹಿಂದಿನ ದಿನ ಎಷ್ಟು ಮಕ್ಕಳು ಹುಟ್ಟಿದ್ರೆ ಅವರೆಲ್ಲ ಕೊಲ್ತಾರೆ. ಆದ್ರೆ ನಂದನ ಮನೆಯಲ್ಲಿ ಬೆಳೆದಿದ್ದ ಕೃಷ್ಣನನ್ನು ಮಾತ್ರ ಕೊಲ್ಲೋದಕ್ಕಾಗೋದಿಲ್ಲ. ಅವನನ್ನು ಕೊಲ್ಲಲು ಕಂಸ ಹಲವಾರು ಪ್ರಯತ್ನಗಳನ್ನ ಮಾಡ್ತಾನೆ, ಎಲ್ಲ ವ್ಯರ್ಥ. ಕೃಷ್ಣ ಬೆಳೀತಾ ಹೋಗ್ತಾನ, ಅವನ ಲೀಲೆಗಳನ್ನು ಸಹ ಕಂಸನ ಕಿವಿ ಬೀಳ್ತಾ ಹೋಗ್ಬೋದು. ಹಾಗಾಗಿ ಮಥುರಾ ನಗರದಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಒಂದು ಹಬ್ಬ ನಡೀತಾ ಇರ್ತೈತಿ. ಅದು ಯಾವ ಹಬ್ಬ ಅಂದ್ರೆ ಬಿಲ್ಲ ಹಬ್ಬ ಅಂತಕ್ಕಂಥ ನಾಟಕ, ಬಿಲ್ಲ ಹಬ್ಬ ಅಂತ ಹೇಳಿ ಒಂದು ಹಬ್ಬ ನಡೀತಾ ಇರ್ತೈತಿ. ಆ ಒಂದು ಸಂದರ್ಭವನ್ನ ಕೃಷ್ಣನನ್ನ ಆಹ್ವಾನಿಸಿ ಅವನನ್ನು ಯಾವ ರೀತಿ ಕೊಲ್ಲೋದಕ್ಕೆ ಸಂಚು ಮಾಡ್ತಾರ ಅಂತಕ್ಕಂಥದ್ದನ್ನ ಒಂದು ನಾಟಕ ರೂಪದಲ್ಲಿ ನಾವು ಇವತ್ತು ಕಾಣ್ತೀವಿ. ಅದೇ ಬಿಲ್ಲ ಹಬ್ಬ ಅಂದ್ರೆ
ಬಿಲ್ಲ ಹಬ್ಬಕ್ಕೆ ಕೃಷ್ಣ ಬರ್ತಾನೆ, ಅಲ್ಲಿ ಅವನನ್ನು ಕೊಲ್ಲಬೇಕು ಅಂತ ಹೇಳಿ ಕಂಸ ಏನೇನೆಲ್ಲ ನಾಟಕ ಮಾಡಿಸ್ತಾನೆ ಅನ್ನೋದನ್ನ ಈ ನಾಟಕದಲ್ಲಿ ನಾವು ಕಾಣ್ತೀವಿ. ಪಠ್ಯಪುಸ್ತಕ ತೆಗಿರಿ. ಗದ್ದೆ 7 ಬಿಲ್ಲ ಹಬ್ಬ. ಕಾವ್ಯಗಳಲ್ಲಿ ನಾಟಕವು ರಮ್ಯವಾದದ್ದು. ನಾಟಕವು ಪ್ರಧಾನವಾಗಿ ದೃಶ್ಯ ಮಾಧ್ಯಮ ಜೀವಂತಿಕೆಯೇ ನಾಟಕದ ಪ್ರಧಾನ ಲಕ್ಷಣವಾಗಿದೆ. ನಟರು ತಮ್ಮ ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ವಿಕ ಅಭಿನಯದಿಂದ ಸಹೃದಯರ ಮನಗೆಲ್ಲುವ ಮೂಲಕ ಮನೋರಂಜನೆಯನ್ನು ನೀಡುವುದಲ್ಲದೆ ತಮ್ಮ ಸಂಭಾಷಣೆಗಳ ಮೂಲಕ ಪ್ರೇಕ್ಷಕರ ಸ್ವಭಾವಗಳನ್ನು ಉದ್ದೀಪನಗೊಳಿಸುತ್ತಾರೆ. ಜೊತೆಗೆ ಅಂತಃಕರಣವನ್ನು ಕಲಕಿ ಮನ ಪರಿವರ್ತನೆಗೆ ಅನುವು ಮಾಡಿಕೊಡುತ್ತಾರೆ. ನಾಟಕಗಳು ಆಯಾಯ ಕಾಲಮಾನದ ಸಾಮಾಜಿಕ, ರಾಜಕೀಯ ವ್ಯವಸ್ಥೆಗಳ ಕೈಗನ್ನಡಿಯಾಗಿವೆ. ನಾಟಕಗಳಿಗೆ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಹಿನ್ನೆಲೆಯ ಕಥಾವಸ್ತುಗಳೇ ಪ್ರೇರಣೆಯಾಗಿರುತ್ತವೆ. ಪ್ರಕೃತ ನಾಟಕವು ಪೌರಾಣಿಕ ಕಥಾ ಹಿನ್ನೆಲೆಯನ್ನು ಹೊಂದಿದ್ದು ಇದಕ್ಕೆ ರಾಮಾಯಣ, ಮಹಾಭಾರತ, ಮಹಾಕಾವ್ಯಗಳೇ ಪ್ರೇರಣೆಯಾಗಿವೆ. ಅಂದಿನ ಯುಗಮಾನದಲ್ಲಿನ ರಾಜರ ಅಧಿಕಾರಶಾಹಿ ಆಡಳಿತ ವ್ಯವಸ್ಥೆ, ಅಧಿಕಾರಸ್ಥರ ಆತಂಕ, ಭಯ, ಕಲ್ಲಣ, ಶೌರ್ಯ ಪ್ರದರ್ಶನ ಮೊದಲಾದವುಗಳ ಮೇಲೆ ಚಿತ್ರಿಸಲಾಗಿದೆ. ಇದು ನಾಟಕ ಅಂತಕ್ಕಂಥದ್ದು ಒಂದು ಸಾಹಿತ್ಯದ ರೂಪ. ನೋಡ್ರಿ, ನೀವು ಸಹ ಈ 7ನೇ ತರಗತಿಯವರೆಗೂ ಸಾಹಿತ್ಯವನ್ನು ಹಲವಾರು ರೂಪದಲ್ಲಿ ಓದ್ತಾ ಬಂದಿದೆ. ಸಣ್ಣ ಕಥೆಯ ರೂಪದಲ್ಲಿ, ಪ್ರಬಂಧದ ರೂಪದಲ್ಲಿ. ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ನಾಟಕ ಅಂತಕ್ಕಂಥದ್ದು ಅತ್ಯಂತ ಮನೋಹರವಾಗಿರ್ತಕ್ಕಂಥದ್ದು. ಈ ಗದ್ಯ ರೂಪದಲ್ಲಿರ್ತಕ್ಕಂಥ ಪ್ರಬಂಧ ರೂಪದಲ್ಲಿರ್ಬೋದು, ನಾಟಕ ರೂಪದಲ್ಲಿರ್ಬೋದು, ಇಂಥದ್ದನ್ನ ನಾವು ಕಲ್ಪನೆ ಮಾಡಿಕೊಂಡು ಊಹೆ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಪಾತ್ರಗಳನ್ನು ನಾವು ಅರ್ಥ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಈ ನಾಟಕ ಅಂತಕ್ಕಂಥದ್ದು ಏನೈತಲ್ಲ, ಇಲ್ಲಿ ದೃಶ್ಯ ಮಾಧ್ಯಮವಾಗಿರ್ತದೆ. ಅಂದ್ರೆ ಆ ಪಾತ್ರಗಳ ಚಿತ್ರಣ ನಮ್ಮ ಕಣ್ಮುಂದೆ ಬರ್ತಾ ಹೋಗ್ತೈತಿ. ಅಂದ್ರೆ ಆ ಓದುವ ಸಾಹಿತ್ಯ ನಮಗೆ ಬೇಗನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ. ಅದು ಅಲ್ಲದೆ ಅದು ಜೀವಂತಿಕೆಯ ಒಂದು ಪ್ರಧಾನ ಲಕ್ಷಣವಾಗಿದೆ ನಾಟಕ. ಅಂದ್ರೆ ಅದು ಯಾವುದೋ ಕಾಲದಲ್ಲಿ ನಡೆದಿದ್ರು ನಾವು ಅದನ್ನ ಕಣ್ಮುಂದೆ ನೋಡ್ತಾ ಇರ್ಬೇಕಾದ್ರೆ ಜೀವಂತವಾಗಿ ಈಗಲೂ ಅದು ನಡೀತಾ ಇದೆನೋ ಅಂತಕ್ಕಂಥ ಒಂದು ಮನೋಭಾವನೆಯನ್ನ ನೋಡುಗರಿಗೆ ತಂದುಕೊಡ್ತದೆ. ಯಾಕೆ ಆ ರೀತಿಯಾಗಿ ಅಂದ್ರೆ ಅಲ್ಲಿ ನಟನೆ ಮಾಡ್ತಕ್ಕಂಥ ಪಾತ್ರದವರು ಏನ್ ಮಾಡ್ತಾರೆ, ತಮ್ಮ ಆಂಗಿಕ ಮತ್ತು ವಾಚಿಕ ಅಂದ್ರೆ ಮಾತನಾಡುವ ಶೈಲಿಯಿಂದ ಸಹೃದಯರ ಮನಸ್ಸನ್ನ ಮನೋರಂಜನೆಗೊಳಿಸ್ತಾರೆ. ಇದು ಮನೋರಂಜನೆಯನ್ನು ನೀಡೋದಲ್ಲದೆ ಸಂಭಾಷಣೆಯ ಮೂಲಕ, ಅಂದ್ರೆ ಅವರೇ ಮಾತಾಡ್ತಾರೆ ಅನ್ನೋ ಒಂದು ರೀತಿ ಸಂಭಾಷಣೆಯನ್ನ ಮಾಡೋದ್ರ ಮೂಲಕ ಪ್ರೇಕ್ಷಕರಲ್ಲಿ ಈ ನವರಸಗಳನ್ನ ಉಂಟು ಮಾಡ್ತಾರೆ. ನೋಡ್ರಿ, ಆ ಒಂದು ಪಾತ್ರದ ಮೂಲಕ ಆ ಪಾತ್ರಗಳು ಅಳ್ತಾ ಇದ್ರ ನಮಗೂ ಒಳಗನ್ನ ತರಿಸ್ತದೆ. ಅವರು ನಗುವಂತ ಮಾತುಗಳನ್ನ ಆಡ್ತಾ ಇದ್ರೆ ನಮಗೆ ನಗುವನ್ನ ತರಿಸ್ತದೆ. ಈ ರೀತಿಯಾಗಿ ನಮ್ಮಲ್ಲಿ ನವರಸಗಳನ್ನ ಉದ್ದೀಪನಗೊಳಿಸ್ತದೆ, ಅಂದ್ರೆ ಹೆಚ್ಚು ಮಾಡ್ತದೆ. ನೋಡ್ರಿ, ನಾವು ಬೆಳಗ್ಗೆ ಇದ್ದಾಗ ಇರೋದಿಲ್ಲ. ಯಾರಾದ್ರೂ ಬೈದು ಅಂದ ತಕ್ಷಣ ನಮಗೆ ಅಳ್ತೀವಿ, ಮನಸ್ಸಿಗೆ ಸಂತೋಷ ಆಗ್ತಂದ್ರೆ ನಗ್ತೀವಿ. ಏನಿಲ್ಲಪ್ಪ ಅಂದ್ರೆ ಶಾಂತವಾಗಿರ್ತೀವಿ. ಇವುಗಳನ್ನು ನಮ್ಮ ಪ್ರತಿನಿತ್ಯ ನಮ್ಮ ಮನಸ್ಸಿನಲ್ಲಿ 9 ರೀತಿಯ ರಸಗಳು ಉಂಟಾಗ್ತಾ ಇರ್ತವೆ. ಶೃಂಗಾರ, ಹಾಸ್ಯ, ಅದ್ಭುತ ಅನಿಸ್ತಾ ಇರ್ತೈತಿ, ಜಿಗುಪ್ಸೆ ಉಂಟಾಗ್ತಾ ಇರ್ತೈತಿ. ಈ ರೀತಿ ಹಲವಾರು ಭಾವನೆಗಳು ಹೆಚ್ಚಾಗ್ತಾ ಹೋಗ್ತವೆ. ಅಂದ್ರೆ ಇದು ಹೊರಗಡೆ ನಾವು ನೋಡ್ತಕ್ಕಂಥ ನೋಟದಿಂದ ಇರ್ಬೋದು, ಕೇಳ್ತಕ್ಕಂಥ ಮಾತುಗಳಿಂದ ಇರ್ಬೋದು, ಇವು ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಾ ಇರ್ತವೆ. ಈ ನಾಟಕದಲ್ಲೂ ಸಹ ಯಾವ ರೀತಿ ದೃಶ್ಯಗಳು ನಡೀತಾ ಇರ್ತಾವೋ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಜೊತೆಗೆ ಅಂತಃಕರಣ ಕಲಿತದೆ. ನೋಡ್ರಿ, ಅಲ್ಲಿ ದೇವಕಿಯ ಮಕ್ಕಳನ್ನ ಕಂಸ ಹಿಡ್ಕೊಂಡು ಕೊಲ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ನೋವು ಉಂಟಾಗತ್ತೆ. ಅಯ್ಯೋ, ಆ ಸಣ್ಣ ಕೂಸುಗಳನ್ನ ಯಾವ ರೀತಿ ಕೊಲ್ತಾರಲ್ಲ ಅಂತ ಅಳು ಬಂದ್ರೆ ಅಂದ್ರೆ ಮನ ಪರಿವರ್ತನೆ ಉಂಟಾಗತ್ತೆ. ಅಂದ್ರೆ ಕೆಟ್ಟತನ ಮಾಡಬಾರ್ದು ಅಂತಕ್ಕಂಥ ಮನ ಪರಿವರ್ತನೆ ಉಂಟಾಗತ್ತೆ. ಅಂದ್ರೆ ನಾಟಕಗಳು ಆಯಾಯ ಕಾಲಮಾನದ, ಅಂದ್ರೆ ಆ ಕಾಲದಲ್ಲಿ ನಡೆತಕ್ಕಂಥ ಸಾಮಾಜಿಕ, ರಾಜಕೀಯ ವ್ಯವಸ್ಥೆಯನ್ನು ಸಹ ನಮಗೆ ತಿಳಿಸ್ಕೊಂಡು ಸಮಾಜದಲ್ಲಿ ಜನರು ಯಾವ ರೀತಿಯಾಗಿ ಜೀವನ ಮಾಡ್ತಾ ಇದ್ರು, ರಾಜಕೀಯ ಯಾವ ರೀತಿಯಾಗಿ ನಡೀತಾ ಇತ್ತು ಅಂತ, ಅಂದ್ರೆ ಆ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದನ್ನ ನಮಗೆ ತಿಳಿಸ್ಕೊಡ್ತವೆ ಈ ನಾಟಕಗಳು. ಇನ್ನು ಈ ನಾಟಕಗಳಲ್ಲಿ ಹಲವಾರು ವಿಧಗಳಾದ ಪೌರಾಣಿಕ ನಾಟಕ, ಐತಿಹಾಸಿಕ ನಾಟಕ, ಸಾಮಾಜಿಕ ನಾಟಕ, ಪುರಾಣದ ಕಥೆಗಳನ್ನ ಓದಿದ ನಾಟಕದಲ್ಲಿ ಹಲವಾರು ವಿಧಗಳು. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ. ಈ ಪುರಾಣದ ಕಥೆಗಳನ್ನ ಒಳಗೊಂಡಿರ್ತಕ್ಕಂಥ ನಾಟಕಗಳನ್ನ ಪೌರಾಣಿಕ ನಾಟಕಗಳು ಅಂತ ಕರೀತಾರ. ಇತಿಹಾಸದಲ್ಲಿ ಆಗಿ ಹೋಗಿರ್ತಕ್ಕಂಥ ಈ ರಾಜರ ಕಥೆಗಳನ್ನ ಹೊಂದಿರ್ತಕ್ಕಂಥ ನಾಟಕಗಳನ್ನ ಐತಿಹಾಸಿಕ ನಾಟಕಗಳು ಅಂತ ಕರೀತಾರ. ಇನ್ನು ಸಾಮಾಜಿಕ ಅಂದ್ರ ದಿನನಿತ್ಯ ನಾವೇನ್ ಕಾಣ್ತೀವಲ್ಲ, ಸಮಾಜದಲ್ಲಿ ಇಂಥ ಜೀವನದಲ್ಲಿ
ಕುಟುಂಬಗಳಲ್ಲಿ ನಡೆತಕ್ಕಂಥ ಕಥೆಗಳನ್ನ ಆಧರಿಸಿರ್ತಕ್ಕಂಥ ನಾಟಕಗಳನ್ನ ಸಾಮಾಜಿಕ ನಾಟಕಗಳು ಅಂತ ಕರೀತಾರೆ. ಇವೆಲ್ಲ ಒಂದು ನಾಟಕಕ್ಕೆ ವಿಷಯಗಳಾಗಿ ಪ್ರೇರಣೆ ಆಗ್ತಾ ಹೋಗ್ತವೆ. ಈ ಒಂದು ಪ್ರಕೃತ ನಾಟಕ, ಈ ಒಂದು ಬಿಲ್ಲ ಹಬ್ಬ ಅಂತಕ್ಕಂಥ ನಾಟಕವು ಪೌರಾಣಿಕ ಕಥೆಯನ್ನು ಹೊಂದಿರತಕ್ಕಂಥ ನಾಟಕ ಆಗೈತಿ. ಇದಕ್ಕೆ ರಾಮಾಯಣ ಮಹಾಭಾರತಗಳೇ ಪ್ರೇರಣೆ ಆಗಿವೆ. ಈ ರಾಮಾಯಣ ಮಹಾಭಾರತದ ಕಥೆಗಳನ್ನು ಆಧರಿಸಿನೇ ಇಂಥ ಪೌರಾಣಿಕ ನಾಟಕಗಳು ರಚನೆ ಆಗಿದೆ. ಅಂದಿನ ಯುಗಮಾನದಲ್ಲಿ ಅಂದ್ರೆ ಆ ಕಾಲದಲ್ಲಿ ನಡೆದಿರ್ತಕ್ಕಂಥ ಈ ರಾಜರ ಅಧಿಕಾರಶಾಹಿ ಅಂತ ಕಂಸನ ಒಬ್ಬ ರಾಜ, ಅವನು ಅಧಿಕಾರದಿಂದ ಯಾವ ರೀತಿಯಾಗಿ ಎಷ್ಟೇ ಕೆಟ್ಟ ಕೆಲಸಗಳನ್ನು ಮಾಡಿದ್ರು ಯಾರು ಕೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವನ ಆಡಳಿತ ಅಂದ್ರೆ ಆ ಕಾಲದಲ್ಲಿ ರಾಜರ ಅಧಿಕಾರಶಾಹಿ ಆಡಳಿತ ಹೇಗಿದ್ದು, ಆ ಅಧಿಕಾರಸ್ಥರ ಆತಂಕ, ಅಧಿಕಾರದ ಅಡಿಯಲ್ಲಿರ್ತಕ್ಕಂಥ ಜನರ ಒಂದು ಭಯ ಯಾವ ರೀತಿಯಾಗಿತ್ತು, ಚಲನ ಯಾವ ರೀತಿಯಾಗಿತ್ತು, ತಡ್ಕೊಳಕ್ಕಾಗದೇ ಈ ಶೌರ್ಯತನದ ಪ್ರದರ್ಶನ ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವು ಈ ನಾಟಕದಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ನಾಟಕದ ಪೂರ್ವಕತೆ ನಂದಗೋಕುಲದಿಂದ ಈ ಕೃಷ್ಣನ ಬಿಲ್ಲ ಹಬ್ಬ ಅಂತ ಒಂದು ಹಬ್ಬ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರ್ತಕ್ಕಂಥ ಈ ಒಂದು ಹಬ್ಬಕ್ಕೆ ಕೃಷ್ಣನನ್ನ ಕರೆದು ಅಲ್ಲಿ ಏನೆಲ್ಲ ಮುಖಾಂತರದಿಂದ ಕೃಷ್ಣನನ್ನ ಕೊಲ್ಲಬೇಕು ಅಂತಂದ್ರೆ ಕಂಸ ಮಾಡ್ತಕ್ಕಂಥ ಈ ಒಂದು ಸಂಚಲನ ಈ ನಾಟಕದಲ್ಲಿ ಕಾಣ್ತದೆ. ಈಗ ನಾಟಕ ಅಂದ್ರೆ ಮೊದಲಿಗೆ ದೃಶ್ಯ ಪ್ರಾರಂಭದಲ್ಲಿ ಆ ಮೊದಲನೇ ದೃಶ್ಯ ಯಾವ ರೀತಿಯಾಗಿತ್ತು ನೋಡಿ. ಮೊದಲನೇ ದೃಶ್ಯದಲ್ಲಿ ರಾತ್ರಿಯಾಗಿದೆ. ಮಹಾರಾಜ ಕಂಸನ ಅರಮನೆಯ ಬಿಸಿಲು ಮಂಚು ಅಂದ್ರೆ ಮಹಾರಾಜ ಕಂಸನ ಮೇಲೆ ಅಂದ್ರೆ ಮಾಳಿಗೆ ಮೇಲೆ, ಮಹಡಿ ಅಂತ ಹೇಳ್ತಾರಲ್ಲ ಅದು ಬಿಸಿಲು ಮಂಚು ಅಂತ ಹೇಳ್ತಾರೆ. ಅಂದ್ರೆ ಬಿಸಿಲು ಗಾಳಿಗಳನ್ನು ಬರೋದಕ್ಕೆ ಮಾಳಿಗೆ ಮೇಲೆ ಸ್ವಲ್ಪ ಜಾಗವನ್ನು ಇಟ್ಟಿರ್ತಾರಲ್ಲ ಅದು ಬಿಸಿಲು ಮಂಚು ಅಂತ ಹೇಳ್ತಾರ. ಅಲ್ಲಿ ಮಂತ್ರಿ ವೈದ್ಯ ಕುಸು ಕುಸು ಮಾತನಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡೂ ಪಕ್ಕ ತೀವಟಿಗೆಯವರು. ಕಂಸ ರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಿಲು ಹತ್ತಿ ಬರುತ್ತಿರುವುದರಿಂದ ಏರಿಸಲು ಬಿಡುತ್ತಾ ಇದ್ದಾನೆ. ಮೊದಲನೇ ದೃಶ್ಯ ರಾತ್ರಿಯಾಗಿದೆ. ರಾತ್ರಿ ಸಮಯದಲ್ಲಿ ಅರಮನೆಯ ಮೇಲ್ಚಾವಣಿಯ ಮೇಲೆ ಮಂತ್ರಿ ಮತ್ತೆ ಒಬ್ಬ ವೈದ್ಯ ಇಬ್ರು ಏನೋ ಗುಸುಗುಸು ಮಾತನಾಡ್ಕೊಳ್ತಾ ಇದಾರ. ಅಷ್ಟೊತ್ತಿಗೆ ಒಬ್ಬ ಸೇವಕ ಓಡಿ ಬಂದು ಹೇಳ್ತಾನ ಒಡೆಯರು ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ಸುದ್ದಿಯನ್ನ ಮುಗಿಸ್ತಾನೆ. ಈಗ ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಅಂದ್ರೆ ರಾಜ ಬರ್ತಾ ಇದ್ದಾನೆ ಅಂತ ಹೇಳಿ ಕುತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ, ತಕ್ಷಣ ಎದ್ದು ಕಂಸನನ್ನ ನಿರೀಕ್ಷಿಸುತ್ತಾ ಅಂದ್ರೆ ಬರುವುದನ್ನ ಕಾಯುತ್ತಾ. ನಿರೀಕ್ಷಿಸು ಅಂದ್ರೆ ಬರುವುದನ್ನೇ ಕಾಯುವುದು. ನಿರೀಕ್ಷಿಸು ಬರೋದನ್ನೇ ಕಾಯ್ತಾ ನಿಂತ್ಕೊಂಡು ರಾಜ ಬರ್ತಾ ಇದ್ದಾನೆ. ಅಕ್ಕಪಕ್ಕ ಅವನ ರಾಜನ ಪಕ್ಕದಲ್ಲೇನೆ ದೀವಟಿಗೆಯವರು. ದೀವಟಿಗೆ ಅಂದ್ರೆ ಬೆಳಕಿಗಾಗಿ ಪಂಜನ್ನ ಇಟ್ಕೊಂಡು ಅಂದ್ರೆ ಒಂದು ಕೋಲಿಗೆ ಬಟ್ಟೆಯನ್ನ ಸುತ್ತಿ ಅದಕ್ಕೆ ಎಣ್ಣೆ ಹಾಕಿ ಹಚ್ಚೋದನ್ನ ದೀವಟಿಗೆ ಅಂತ ಹೇಳ್ತಿರ್ತಾರ. ಆ ದೀವಟಿಗೆಯನ್ನ ಇಟ್ಕೊಂಡು ಆ ಜಾಗಕೊಂಡು ಅಂದ್ರೆ ಆ ದೃಶ್ಯದಲ್ಲಿ ಆ ಒಂದು ರಂಗಕ್ಕೆ ಈಗ ಕಂಸ ಬಂದ. ಮೆಟ್ಟಿಲು ಹತ್ತಿ ಬರೋದರಿಂದ ಏರಿಸಿರು ಬಿಡುತ್ತಾ ಇದ್ದಾನೆ. ಕಂಸ ದಪ್ಪವಾಗಿರೋದ್ರಿಂದ ಮೆಟ್ಟಿಲು ಹತ್ತಿ ಆಯಾಸ ಆಗ್ತಾ ಇದೆ. ಈ ಉಸಿರನ್ನ ಜೋರಾದ ಉಸಿರನ್ನ ಬಿಡ್ತಾ ಇದ್ದಾನೆ. ಕಂಸ ಬಂದು ನಿಂತ್ಕೊಂಡ ಹೇಳ್ತಾನೆ, ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಈ ಕೃಷ್ಣ? ಹಾಲು ಕೊಡಬಹುದ ಪೂತನಿಯ ರಕ್ತ ಹೀರಿದನಂತೆ, ಸವಾರಿ ಮಾಡುವಂತ ಬೆನ್ನೊಡ್ಡಿದರೆ ಶಕಟನ ಸಂತಾನೇ ಮುಗಿದನಂತೆ, ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ, ದೇವಕ ಬೇಗದ ಹಣ್ಣು ಬಿಡಿಯುವ ಬಳಿಗೆ ಆದ, ಗೋವರ್ಧನ ಬೆಟ್ಟ ಛತ್ರಿಯಾಗಿ ಹೋಯ್ತು. ಯಾರು ಈ ಕೃಷ್ಣ? ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ಟರು ಈ ಶಕ್ತಿ? ಸಾಕಾಗೋಗ್ತದೆ ಕೃಷ್ಣನ ಲೀಲೆಗಳನ್ನ ಕಂಡು. ಇಲ್ಲಿವರೆಗೂ ಕೃಷ್ಣನನ್ನ ಕೊಲ್ಲೋದಕ್ಕೆ ಸಾಕಷ್ಟು ಜನರನ್ನು ಕಳಿಸಿದಾನ ಕಂಸ. ಮೊದಲಿಗೆ ಪೂತನಿಯನ್ನ ಕಳಿಸಿದ. ಅಂದ್ರೆ ಆ ಕೃಷ್ಣ ಏನು ಚಿಕ್ಕ ಕೂಸಿರ್ಬೇಕಾದ್ರೆ ಪೂತನಿ ಅಂತಕ್ಕಂಥ ರಾಕ್ಷಸಿಯನ್ನ ಕಳಿಸಿದ್ರೆ ಆಕೆ ದೇಹದಲ್ಲಿರ್ತಕ್ಕಂಥ ರಕ್ತವನ್ನ ಹೀರಿ ಅಕ್ಕಿನ ಕೊಂದ. ಆ ನಂತರ ಶಕಟ ಅಂತಕ್ಕಂಥ ವ್ಯಕ್ತಿಯನ್ನ ಕಳಿಸಿದ್ರ ಅವನ ಬೆನ್ನನ್ನೇ ಮುರಿದು ಹಾಕಿದ. ಆ ನಂತರ ತೃಣಾವರ್ತ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಸಾಯಿಸಲು ಕಳಿಸಿದ್ರೆ ಈ ಕೃಷ್ಣ ಏನ್ ಮಾಡ್ದ? ಉಗರಿಯಂತೆ ಆಡಿಸಿ ಸಾಯಿಸಿದ. ನಂತರ ದೇವಕ ಅಂತಕ್ಕಂಥ ವ್ಯಕ್ತಿಯನ್ನ ಕಳಿಸಿದ್ರ ಹಣ್ಣು ಬಡಿಯೋ ಬಡಿಗೆಯನ್ನು ಮಾಡಿಕೊಂಡು ಸಖತ್ತಾಗಿ ಆ ಬಡಿಗೆಯನ್ನು ಕುದಿಸಿ ಅವನನ್ನ ನೆಲಕ್ಕೆ ಹೊಡೆದು ಕೊಂದಾಕಿದ. ಇನ್ನು ಗೋವರ್ಧನ ಬೆಟ್ಟವನ್ನೇ ಎತ್ತಿ ಕಿರು ಬೆರಳಿನಲ್ಲಿ ಹಿಡಿದು ಛತ್ರಿ ರೀತಿ ಮಾಡಿಕೊಂಡು ಆ ನಂದ ಗೋಕುಲದಲ್ಲಿರ್ತಕ್ಕಂಥ ಎಲ್ಲ ದನ ಕಾಯ್ತಕ್ಕಂಥ ಜನರನ್ನ ಕಾಪಾಡ. ಇಷ್ಟೆಲ್ಲ ಮಾಡ್ತಕ್ಕಂಥ ಈ
ಕೃಷ್ಣ ಯಾರು? ಈ ಗೊಲ್ಲರ ಪೋರನಿಗೆ ಗೊಲ್ಲರ ಪೋರ ಅಂತಂದ್ರ ಈ ದನ ಕಾಯುವ ಹುಡುಗ. ಗೊಲ್ಲರ ಪೋರ ದನ ಕಾಯುವ ಹುಡುಗ. ಗೊಲ್ಲರ ಪೋರ ದನ ಕಾಯುವ ಹುಡುಗ. ಈ ಗೊಲ್ಲರ ಪೋರನಿಗೆ ಕೃಷ್ಣನ ಶಕ್ತಿ ಎಲ್ಲಿಂದ ಬಂತು ಅಂತಂದೇಳಿ ಕಂಸ ಸಿಟ್ಟಿನಿಂದ ಕೂಗಾಡ. ಈಗ ಮಂತ್ರಿ ರಾಜ ಅಷ್ಟೊಂದು ಸಿಟ್ಟಿನಿಂದ ಆರ್ಭಟಿಸ್ತಾ ಇರೋದನ್ನ ಕಂಡು ತೊದಲ್ತಾ ಹೇಳ್ತಾನೆ. ತೊದಲುತ್ತಾ, ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಆ ಕೃಷ್ಣ ಯಾರು ಅಂತಂದೇಳಿ ನಮ್ಮ ಗೂಢಚಾರರು ಶೋಧನೆ ಮಾಡ್ತಾ ಇದ್ದಾರೆ ಒಡೆಯ ಅಂತ ಹೇಳ್ತಾರೆ. ಕಂಸ ಸಿಟ್ಟು ಬಂತು, ರೇಗಿದ. ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಅಲ್ಲಿ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ, ಶೋಧನೆ. ನಿಮ್ಮ ಮುಖಕ್ಕೆ ಮಂಗಳಾರತಿ ಎತ್ತ. ಕಂಸನಿಗೆ ಸಿಟ್ಟು ಬಂದು, ಏನ್ ಗೂಢಚಾರ ಶೋಧನೆ ಮಾಡ್ತಾರ ಒಡೆಯ ಅಂತ ಹೇಳ್ತೀರಿ? ಬೆಂಕಿ ಹಚ್ಚಿದ ತಕ್ಷಣ ಸುಟ್ಟಾಕಿಬಿಡ್ತೈತಿ, ಬೂದಿ ಮಾಡ್ಬಿಡ್ತೈತಿ. ಹಾವು ಕಾಲಿನ ತಕ್ಷಣ ಕಚ್ಚಿ ಕೊಂಡ್ಬಿಡ್ತೈತಿ. ಏನ್ ನಮ್ಮ ಗೂಢಚಾರ ಶೋಧನೆ ಮಾಡ್ತಾರೆ? ಏನ್ ಶೋಧನೆ ಮಾಡ್ತಾರೆ ಅಂತ ಹೇಳ್ತೀರಿ? ನಮ್ಮ ಗೂಢಚಾರ ಮುಖಕ್ಕ ಮಂಗಳಾರತಿ ಎತ್ತ ಅಂತ. ಮಂತ್ರಿ ಮುಖ ತಿಕ್ಕಿಕೊಳ್ಳುತ್ತಾ ಮಾಹಿತಿ ಸಂಗ್ರಹ ಕೊನೆಯ ಹಂತಕ್ಕೆ, ಅಂದ್ರ ಕೃಷ್ಣ ಯಾರು ಅಂತಕ್ಕಂಥ ಮಾಹಿತಿ ಸಂಗ್ರಹ ಕೊನೆಯ ಹಂತಕ್ಕೆ ಬಂದೈತಿ ಅಂತ ನಿಧಾನಕ್ಕೆ ಕಂಸನಿಗೆ ಹೇಳ್ಕೊಂಡ. ಕಂಸನಿಗೆ ಸಿಟ್ಟು ಬಂತು. ಕಂಸ ಹೇಳ್ತಾನೆ, ಕೊನೆಯ ಹಂತಕ್ಕೆ. ಯಾರ ಕೊನೆಯ ಹಂತಕ್ಕೆ? ಅಣಕದ ನಗೆನಕ್ಕು. ಅಣಕದ ನಕ್ಕು ಕೊನೆಯ ಹಂತಕ್ಕೆ ಬಂದ್ರೆ ಯಾರ ಕೊನೆಯ ಹಂತಕ್ಕೆ ಬಂದೈತಿ ಅಂದ್ರೆ ನನ್ನ ಕೊನೆ ಹಂತಕ್ಕೆ ಏನು ಅಂತ ಹೇಳಿ ಕೊನೆಯ ಹಂತಕ್ಕೆ ಬಂದಿದೆ. ಇದ್ದಕ್ಕಿದ್ದಂತೆ ಲೋಕಾಭಿರಾಮಕ್ಕೆ ಬಂದು ಬೇಂದ್ರ ಒಂದ್ಸಲ ನಕ್ಕು ಕೊನೆ ಹಂತಕ್ಕೆ ಬಂದ್ರೆ ಯಾರು ಕೊನೆ ಹಂತಕ್ಕೆ ಬಂದೈತಿ ಅಂತಂದೇಳಿ ನಕ್ಕು. ನಂತರ ವಾಸ್ತವ ಲೋಕಾಭಿರಾಮಕ್ಕೆ ಅಂದ್ರೆ ಆಲೋಚನೆಯಿಂದ ಬಂದು, ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ ಇವ್ರೆ, ನಾನು ಹೇಳಿದೆನಲ್ಲ ಆಯ್ತು, ಬೇಜಾರು ಮಾಡ್ಕೋಬೇಡ್ರಿ, ನಾನು ಹೇಳಿದ್ನಲ್ಲ ಆಯ್ತು ಅಂತ ಕೇಳಿದ ಕಂಸ ಮಂತ್ರಿ. ಅಂದ್ರೆ ಈಗ ತಾಳ್ಮೆ ಸ್ಥಿತಿಗೆ, ಸಮಾಧಾನ ಸ್ಥಿತಿಗೆ ರಾಜ ಬಂದಿರೋದ್ರಿಂದ ಮಂತ್ರಿ ಉತ್ಸಾಹಿತನಾಗಿದ್ದು ಸಂತೋಷದಿಂದ, ಇವರೇ ಒಡೆಯವರು, ಇವ ಶೈಲಿಕ, ಇವ ದುರ್ವಿಧ. ಇವರೇ ಒಡೆಯ, ನೀವು ಹೇಳಿದ್ರಲ್ಲ ಅವರಿಬ್ಬರನ್ನ ಕರೆಸಿದ್ದೀನಿ, ಇವ ಶೈಲಿಕ, ಇವ ದುರ್ವಿಧ ಅಂತ ಪರಿಚಯ ಮಾಡಿ. ಶೈಲಿಕ ದುರ್ವಿಧ ಇಬ್ರು ಹಲ್ಲು ಗಿಂಜುತ್ತನಕ್ಕ ನಮಸ್ಕಾರ ಅನ್ನದಾತ ಅಂತಂದೇಳಿ ನಮಸ್ಕಾರ ಮಾಡಿ ಕಂಸನ ಕೈ ಮುಟ್ಟಿ ಕಣ್ಣಿಗೆ ಹೊತ್ಕೊಂಡ್ರು ಅವರಿಬ್ರು ವ್ಯಕ್ತಿಗಳು. ಶೈಲಿಕ, ಇದು ನಿಮ್ಮ ಕೈ ಅಲ್ಲ, ನಿಮ್ಮ ಕಾಲು. ಆ ಕಂಸನ ಕೈ ಮುಟ್ಟಿ ನಮಸ್ಕಾರ ಮಾಡಿ, ಇದು ನಿಮ್ಮ ಕೈ ಅಲ್ಲ, ಕಾಲು ಅಂತ ಹೇಳಿದ ಶೈಲಿಕ. ದುರ್ವಿಧ ಹೇಳ, ಕಾಲಲ್ಲ ನಿಮ್ಮ ಎಕ್ಕಡ ಅಂದ್ರೆ ಚಪ್ಪಲಿ. ಇದು ನಿಮ್ಮ ಕಾಲು ಅಲ್ಲ, ನಿಮ್ ಚಪ್ಪಲಿ ಅಂತ ದುರ್ವಿಧ. ಕಂಸನಕ್ಕ ನಕ್ಕು ಶಬ್ಬಾಸ್ ಅಂತ ಹೇಳಿ ಇಬ್ಬರಿಗೂ ಬೆನ್ನು ಕಟ್ಟಿ ಕೈ ತೋರಿಸುತ್ತಾ, ಇದು ಕಾಲಲ್ಲ, ಕೈಯನ್ನು ತೋರಿಸಿ ಇದು ಕಾಲಲ್ಲ, ಎಕ್ಕಡಾನು ಅಲ್ಲ, ಯಮಪಾಶ, ಇದು ನನ್ನ ಕೈನೂ ಅಲ್ಲ, ಕಾಲನೂ ಅಲ್ಲ, ನನ್ನ ಕೈ ಅಂತಕ್ಕಂಥದ್ದು ಯಮಪಾಶ ಅಂದ್ರೆ ಯಮ ಪ್ರಾಣವನ್ನು ಒಯ್ಬೇಕಾದ್ರೆ ತೆಗೆದುಕೊಂಡು ಹೋಗ್ತಕ್ಕಂಥ, ಪ್ರಾಣ ತಗೊಂಡು ಹೋಗೋದಕ್ಕೆ ತಗೊಂಡು ಬಂದಿರ್ತಾರಲ್ಲ ಆ ಹಗ್ಗ ಅಂತ ಹೇಳಿ. ಏರ್ಪಾಡೆಲ್ಲ ಆಗಿದೆಯಾ? ನಾನೇನು ಕೆಲಸ ಹೇಳಿದ್ದೆ ನಮ್ಮನ್ನೆಲ್ಲ ಏರ್ಪಾಡು ಮಾಡಿದ್ದೀರಾ ಅಂತ ಕೇಳಿದೆ. ಶೈಲಿಕ ಭಯದಿಂದ ಉಗುಳು ನುಗ್ಗಿ, ಅಂದ್ರೆ ನಾನು ಹೇಳಿರ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂದ್ರೆ ಇದು ನನ್ನ ಕೈನೂ ಅಲ್ಲ, ಕಾಲನೂ ಅಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ ಅಂದ್ರೆ ನಾನು ಹೇಳಿದ ಕೆಲಸ ಆಗ್ಲಿಲ್ಲ ಅಂದ್ರೆ ನಿಮ್ಮನ್ನು ಕೊಡ್ತೀನಿ ಅನ್ನೋ ರೀತಿ ಕಾನ್ಸ ಹೇಳ್ದ. ಶೈಲಿಕ ಭಯದಿಂದ ಉಗುಳನ್ನು ನುಗ್ಗಿ, ಆಗಿದೆ ಒಡೆಯ, ಸಾಹೇಬ್ರೆ ಬಂದು ಖುದ್ದು ಪರಾಂಪರಿಸಿದ್ದಾರೆ. ಆಗಿದೆ ಒಡೆಯ, ನೀವು ಹೇಳಿದಂತೆ ನಾವು ಮಾಡಿದ್ದೀವಿ. ಸಾಹೇಬ್ರೆ ಅಂದ್ರೆ ಮಂತ್ರಿ ಹೇಳ್ತಾರ, ಈ ಸಾಹೇಬ್ರೆ ಬಂದು ಖುದ್ದು ಪರಾಂಪರಿಸಿದ್ದಾರೆ. ಪರಾಂಪರಿಸು ಅಂದ್ರೆ ಸೂಕ್ಷ್ಮವಾಗಿ ನೋಡಿದ್ದಾರೆ, ಪರಾಂಪರಿಸು ಅಂದ್ರೆ ನೋಡುವುದು. ಪರೀಕ್ಷಿಸಿ ನೋಡು. ಒಂದು ಕಡೆ ಕೈ ತೋರಿಸಿ ಸಾಹೇಬ್ರೆ ಒಂದು ಖುದ್ದಾಗಿ ನೋಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ.